ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಅಲ್ಲ, ಅದು ಪ್ರಶ್ನೆ ಸತ್ಯ ಮತ್ತೆ ತಗೊಳ್ಬೇಕು. ಅಧ್ಯಕ್ಷರೇ, ನಾನು ಮೊಟ್ಟಮ್ಮ ಹೇಳಿ ಹಾಗೆ ಮಂತ್ರಿ ಉತ್ತರ ಕೊಡ್ತಾರೆ. ಕೊಡೋದೇ ಇಲ್ಲ. ಮಂತ್ರಿಗಳು ಕೊಡ್ತಾರೆ ಉತ್ತರ. ಮಾನ್ಯ ವಿರೋಧ ಪಕ್ಷದ ಅಪೋಸಿಷನ್ ಲೀಡರ್ ರೈಸ್ ಮಾಡಿದ್ದಾರೆ, ನೀವು ಏನು ತೀರ್ಮಾನ ಕೊಡದೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೀರ್ಮಾನ ಕೊಡಿ. ಯಾವಾಗ ಕೊಡ್ತೀನಿ ಅಂತ ನೀವು ಹೇಳ್ಬೇಕಲ್ಲ ಸರ್. ಪ್ರಶ್ನೋತ್ತರ ಮುಗಿಲಿ. ಈಗ ಪ್ರಶ್ನೋತ್ತರ ಕೇಳ್ತಿದ್ದಾರೆ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಅಲ್ಲ, ಆ ಸಬ್ಜೆಕ್ಟ್ ಬರುದ ನಂತರ ಪ್ರಶ್ನೋತ್ತರ ಮೇಲೆ ಯಾಕೆ ಚರ್ಚೆ ಮಾಡಿ? ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ಅವಕಾಶ ಕೊಡ್ತೀರಾ? ಪ್ರಶ್ನೆ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಚುಕ್ಕೆ ಗುರುತಿನ ಪ್ರಶ್ನೆ 842 ಹೋರಾಟ ಮಾಡೋದು ಬೇಡ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ನಾನು ಪ್ರಶ್ನೋತ್ತರ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದೀನಿ. ನೀವು ನನಗೆ ಪ್ರಶ್ನೋತ್ತರ ನೀವು ಅವಕಾಶ ಕೊಡುದಿಲ್ಲ. ನೀವು ನನ್ನ ಹತ್ರ ಕೇಳ್ತೀನಿ, ನನಗೆ ಪ್ರಶ್ನೋತ್ತರ ಮಾಡಿ ಅವಕಾಶ ಕೊಡಿ, ಮತ್ತೆ ನೋಡ್ತೇನೆ. ಸಬ್ಜೆಕ್ಟ್ ಬರ್ಲಿ. ಅವಾಗ ಸಬ್ಜೆಕ್ಟ್ ಒಂದು ಅಜೆಂಡಾ ಇದೆ, ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ. ಆಯ್ತು, ಈಗ ಯಾಕೆ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ? ಈಗ ನಾನು ಯಾಕೆ ಹೇಳ್ಬೇಕಾದ್ರೆ ಈಗ ಅದನ್ನ ಈಗ ನನಗೆ ನೀವು ಅವಕಾಶ ಕೊಡುದಿಲ್ಲ. ನಿಲುವಳಿನ ನೀವೇ ರೂಲ್ಸ್ ಪ್ರಕಾರ ಹೇಳಿದ್ದೀರಾ, ಕ್ವಶನ್ ಅವರ್ ಆದ್ಮೇಲೆ ತಗೋಬೇಕು ಅಂತ. ಕ್ವಶನ್ ಮುಗಿಬೇಕಲ್ಲ. ಈಗ ಕ್ವಶನ್ ಅವರ್ ಮೇಲೆ ಕೊಡ್ತೀರಲ್ಲ? ಮಾನ್ಯ ವಿರೋಧ ಪಕ್ಷದ ನಾಯಕರೇ, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಡೀ ರಾಜ್ಯಕ್ಕೆ. ನೀವು ಪ್ರಶ್ನೆ ಕೇಳಿ. ನಿಮ್ಗೆ ಎಂತ ಕೆಲಸ ಇಲ್ಲ? ಮುಚ್ಚಾಕ ಪ್ರಯತ್ನ. ನೀವು ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿ. ನೀವು ಅವರನ್ನು ನೋಡ್ಬೇಡಿ, ಮಂತ್ರಿಯನ್ನು ನೋಡಿ. ನೀವು ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಬಂದಿರತಕ್ಕಂತ ನಿಲುವಳಿಯ ಬಗ್ಗೆ ಈಗ ನಿಮ್ಮ ತೀರ್ಮಾನ ಏನು? ಯಾವಾಗ ಈಗ ಪ್ರಶ್ನೋತ್ತರ ಮಾತ್ರ, ಪ್ರಶ್ನೋತ್ತರ ಆಗುದಿಲ್ಲ. ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರದಿಂದ ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಅಂತ ನೀವು ಹೇಳ್ಬೇಕಲ್ಲ. ಅದು ಈಗ ಸಬ್ಜೆಕ್ಟ್ ಅಲ್ಲ, ಈಗ ಸಬ್ಜೆಕ್ಟ್ ಪ್ರಶ್ನೋತ್ತರ ಮಾತ್ರ. ಅದು ನೀವು ಮತ್ತೆ ಸಬ್ಜೆಕ್ಟ್ ಹೇಳಿ, ಯಾವಾಗ ಕೊಡ್ತೇವೆ. ನಾನು ಕೂಡ ಸಹಕಾರ ಕೊಟ್ಟಿದ್ದೇನೆ ನಿಮ್ಗೆಲ್ಲರಿಗೂ ಕೂಡ. ಈಗ ಈಗ ಪ್ರಶ್ನೆ ತರುವಾಗ ನಾನು ಹೇಗೆ ಹೇಳಿ? ಪ್ರಶ್ನೆ ತರುವಾಗ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ನಾವು ಪ್ರಶ್ನೆ ತರುವಾಗ ಒಬ್ರು ಮಹಿಳಾ ಸದಸ್ಯರು, ಒಬ್ರು ಮಹಿಳಾ ಸಚಿವರಿಗೆ ಉತ್ತರ ನೋಡುವ. ಅದರ ನಂತರ ಕೊಡ್ತೇವೆ ಅಂತ ಹೇಳ್ರಿ. ಅಧ್ಯಕ್ಷರೇ, ಮಹಿಳಾ ಸದಸ್ಯರು ಪ್ರಶ್ನೆ ಪ್ರಶ್ನೋತ್ತರ ಆದ ತಕ್ಷಣ ನಾನು ಕೊಡ್ತೀನಿ ಅಂತ ಹೇಳ್ತೀರಾ? ಇದಕ್ ಮಾತ್ರ ನಿಮ್ಮ ಜವಾಬೇ ಇಲ್ಲ. ಇದಕ್ಕೆ ಇಡಿಗೆ ಮಾತ್ರ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಾ? ಅವ್ರಿಗೆ ನೀವೇ ಹೇಳ್ತೀರಾ? ನಾವು ಇದನ್ನ ಪ್ರಶ್ನೆ ಯಾಕೆ ಈ ತರ ತಾರತಮ್ಯ ಮಾಡ್ತೀರಾ? ಸಭಾಧ್ಯಕ್ಷರೇ, ಮಾತಾಡಿ ಮಾತಾಡಿ ಹನ್ನೊಂದರ ಜನಗಣತಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20,266 ಲೋಕಸಭಾ ಚುನಾವಣೆಯಲ್ಲಿ ಒಂದು ಆದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಎಪಿಸೋಡ್ ಅನ್ವಯ 750 ನಮ್ಮಲ್ಲೇ ಇದ್ದಾರೆ. ಇದೇನು ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ ಸದನ ಹೇಗೆ ನಡೀತದೆ ಅಧ್ಯಕ್ಷರೇ? ನಮ್ಮ ಸರ್ಕಾರದ ಯೋಜನೆ ಅಡಿ ಅವರಿಗೆ ಮತ್ತೆ ಗೃಹಲಕ್ಷ್ಮಿ ಏನಂತ ಸ್ಪಷ್ಟ ಮಾಡಿ. ಅವರಿಗೇನು ನಾವು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಕಾರ್ಡ್ ಆಧಾರದ ಮೇಲೆ ಕೊಡ್ತಾ ಇದೀವಿ. ಅದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಮುಗಿಯುವಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಅಡ್ಡ ಆಗ್ಬಾರ್ದು. ಸರ್ ನೋಡಿ, ನಾವು ಅಡ್ಡಿ ಮಾಡ್ತಾ ಇಲ್ಲ. ನಿನ್ನೆ ನಮ್ಮನ್ನ ನಿಮಿಷ ಕೇಳಿ ಸರ್. ನಿನ್ನೆ ನಮ್ಮ ಪಕ್ಷದ ಸದಸ್ಯರೇ ಮಾಡಿದ್ರಲ್ಲ, ಅವಾಗ ಚರ್ಚೆ ನೀವು ಈಗ
ವಾರ್ಷಿಕವಾಗಿ ಪ್ರಾರಂಭ ಆದಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗಿ ಸರಿಯಲ್ಲ. ನಿಯಮಕ್ಕೆ ಬಾಹಿರವಾಗಿ ಅವರಿಗೆ ಕೊಡಬೇಕು ಅಂತ ಇದು ಕ್ವಶನ್ ಆದ್ಮೇಲೆ ಆಯ್ತು, ನೀವು ಪ್ರಶ್ನೆ ಕೇಳಿ, ಆಯ್ತು, ಉತ್ತರ ಕೊಡಿ. ಆಯ್ತು, ಹೇಳ್ತಾರೆ ಈಗ. ಅದು ಅವ್ರು ಹೇಳ್ತಾರೆ, ಸಾಫ್ಟ್ವೇರ್ ಪ್ರಾಬ್ಲಮ್ ಹೌದಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ನಾನೇನ್ ಮಾಡ್ತೀನಿ, ಅವ್ರು ಕೊಡಿ. ಸಭಾಧ್ಯಕ್ಷರೇ, ಶಾಸಕಿಯವರು ಕೇಳಿದ ಹಾಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಯೋಜನೆಯಲ್ಲಿ ಈ ರೀತಿ ಒಳ್ಳೆ ಈ ಪುಸ್ತಕಗಳನ್ನ ನೋಡ್ಬೇಕಲ್ಲ, ಅವ್ರು ನೋಡ್ಬೇಕು, ನೀವು ಹೇಳ್ಬೇಕು, ನಾವು ಹೇಳ್ಬೇಕು, ಅವಾಗ ಅವ್ರು ನಿರ್ಣಯ ತೆಗೆದುಕೊಳ್ಳಿ. ಆದ್ರೆ ಈಗ ನೀವು ಗಲಾಟೆ ಮಾಡ್ತೀರಿ ಅಂತ ಹೇಳಿ ಅವಾಗ ದೋತನಾಳ ಅಂತ ಹೇಳ್ತಾರೆ. ಗಲಾಟೆ ಯಾವುದು ಸಮಸ್ಯೆನ ಬಗೆಹರಿಸಲ್ಲ. ಈಗ ಪ್ರಶ್ನೋತ್ತರ ನಿಯಮಾನುಸಾರ ನಡೆದಿದೆ, ಅದು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಡನ್ನ ಪಡೆದು ಯಾವ ಅಪ್ಲಿಕೇಶನ್ ಹಾಕ್ತಾರೆ ಆ ತಿಂಗಳಿನಿಂದನೇ ಅವ್ರಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಅಧ್ಯಕ್ಷ ಒಂದ್ ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಬಹಳಷ್ಟು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. 10 ವರ್ಷದಿಂದ ನ್ಯಾಯಮೋಟಮ ಮತ್ತು ನಾನು ನಿಯಮಕ್ಕೆ ಬಾಹಿರವಾಗಿರ್ತಕ್ಕಂಥ ಅದು ಹೇಳಿ, ಅದು ವಿಷಯ ಪ್ರಶ್ನೋತ್ತರ ನಡೀಲಿ. ನೀವು ಪ್ರಸ್ತಾಪ ಮಾಡ್ತೀವಿ, ಅಧ್ಯಕ್ಷರೇ. ಅದ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 10 ವರ್ಷದಿಂದ ನಾವು ಮಾತಾಡ್ತಾ ಇದ್ವಿ. ನನ್ನನ್ನ ನೀನ್ ಪ್ರಶ್ನೆ ಕೇಳಬೇಕು, ನಿಮಗೆ ನಾನು ಉತ್ತರ ಕೊಡಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆಯೋ ಇದು ಕ್ವಶನ್ ಅವರ್, ಇದು ನಿಮ್ಮ ಕಾಲಿಂಗ್ ಅಟೆನ್ಷನ್ ಚರ್ಚೆ ಮಾಡ್ಲಿಕ್ಕೆಲ್ಲ. ಕ್ವಶನ್ ಕೇಳ್ಬೇಕು ಕೇಳಿರೋದು ನಾನು. ಆಯ್ತು, ಅದು ಒಮ್ಮೆಲೆ ಕೇಳ್ಬಿಡ್ಬೇಕಲ್ಲ. 10 ನಿಮಿಷ ನೀವು ಮಾತಾಡಿದ್ರಿ, ಇನ್ನು ಕೂಡ ಮುಗಿಲ್ಲ ಅಂತ ಹೇಳಿ. ಒಂದು ನಿಮಿಷ, ಒಂದು ಪ್ರಮುಖವಾದ ಪ್ರಕಟಣೆ ಇದೆ. ಒಂದು ನಿಮಿಷ, ಪ್ರಮುಖ ಪ್ರಕಟಣೆ ಇದೆ. ದಿನಾಂಕ 24 ಜುಲೈ 2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಕಮಿಟಿಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಸದಸ್ಯರ ಐವನ್ ನಿಗಲ್ ಅವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸ್ತೇವೆ. ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ಇಲ್ಲದೆ ನಡೀಬಹುದು, ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ. ಇವರೆಲ್ಲರೂ ಕೂಡ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು 600ಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತವರು ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ. ಈಗ ಒಳ್ಳೆ ಡಿಸ್ಕಷನ್ ನೋಡ್ಲಿ ಅಧ್ಯಕ್ಷರೇ, ನೀವು ಒಳ್ಳೆ ಡಿಸ್ಕಷನ್ ನೋಡ್ಲಿ. ಈ ಟೈಪ್ ಅವ್ರಿಗೆ ನಿಲುವಳಿ ಸೂಚನೆ ತಾವು ಇವತ್ತು ಕೊಟ್ಟಿದ್ದೀರಿ. ನಿಲುವಳಿ ಸೂಚನೆಯನ್ನು ಕ್ವಶನ್ ಅವರ್ ಆದ ನಂತರ ಆ ವಿಚಾರ ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತೀರ್ಮಾನ ತಗೊಳ್ಳುವ, ನಾವೆಲ್ಲ ಒಟ್ಟಿಗೆ ತಗೊಳ್ಳುವ.